ನಾಳೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತೆ. ಅದರ ಜೊತೆಗೆ ವಿಧಾನಸಭಾ ಉಪಚುನಾವಣೆಗಳು ಮತ್ತು 2 ಲೋಕಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. 2 ಪ್ರಮುಖ ಸಮೀಕ್ಷಾ ಸಂಸ್ಥೆಗಳು ಪ್ರಕಟಿಸಿರುವಂತಹ ಅಂಕಿಅಂಶ ವಿಶೇಷವಾಗಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅದು ಕಾಂಗ್ರೆಸ್ಗೆ ದೊಡ್ಡ ಆಘಾತವನ್ನು ನೀಡಿದೆ. ಬಿಜೆಪಿ ಪಾಳೆಯದಲ್ಲಿ ಖುಷಿಯನ್ನು ಇಮ್ಮಡಿಗೊಳಿಸಿದೆ. ಈ 2 ಅಂಕಿಅಂಶಗಳನ್ನು ಎಷ್ಟರ ಮಟ್ಟಿಗೆ ನಂಬಬಹುದು ಎನ್ನುವಂಥದ್ದು ಪ್ರಶ್ನೆ. ಆದರೆ ಆ 2 ಸಮೀಕ್ಷೆಗಳು ಕೊಟ್ಟಿರುವಂತಹ ಅಂಕಿಅಂಶಗಳೇನಿದೆ ಅವು ಮಹಾರಾಷ್ಟ್ರದಲ್ಲಿ ಕಳೆದ 1.5-2 ತಿಂಗಳಿಂದ ಓಡಾಡಿಕೊಂಡು ಮಹಾರಾಷ್ಟ್ರದ ರಾಜಕಾರಣ, ಮಹಾರಾಷ್ಟ್ರದ ಚುನಾವಣಾ ಸ್ಥಿತಿಗತಿಯ ಬಗ್ಗೆ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ವಿಶ್ಲೇಷಣೆಯನ್ನು ಮಾಡ್ತಾ ಇರುವಂತಹ ಪತ್ರಕರ್ತರನ್ನು ಕೂಡ ದಂಗುಬಡಿಸಿದೆ. ಮೊದಲನೆಯ ಎಕ್ಸಿಟ್ ಪೋಲ್ ಆಕ್ಸಿಸ್ ಮೈ ಇಂಡಿಯಾ ಕೊಟ್ಟಿರುವಂಥ ಎಕ್ಸಿಟ್ ಪೋಲ್. ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ನ ಪ್ರಕಾರ ಬಿಜೆಪಿ ಮಹಾರಾಷ್ಟ್ರದಲ್ಲಿ 27% ಮತಗಳನ್ನು ಪಡೆಯುತ್ತೆ. ಶಿವಸೇನೆ ಶಿಂದೆ ಬಣ 13% ಮತಗಳನ್ನು ಪಡೆಯುತ್ತೆ. NCP ಅಜಿತ್ ಪವಾರ್ ಬಣ 7% ಮತಗಳನ್ನು ಪಡೆಯುತ್ತೆ. ಜೊತೆಗೆ NDA ಮೈತ್ರಿಕೂಟದ ಇತರೆ ಪಾಲುದಾರ ಪಕ್ಷಗಳು JSS, RSVA ಮತ್ತು RYSP 1% ಮತಗಳನ್ನು ಪಡೆಯುತ್ತೆ. ಅಂದರೆ ಮಹಾಯುತಿ ಮೈತ್ರಿಕೂಟ 48% ಮತಗಳನ್ನು ಪಡೆಯಬಹುದು ಎನ್ನುವಂಥ ಅಂದಾಜನ್ನು ಕೊಟ್ಟಿದೆ. ಇನ್ನು ಮಹಾವಿಕಾಸ್ ಅಘಾಡಿಯ ಲೆಕ್ಕಾಚಾರಕ್ಕೆ ಬರೋದಾದರೆ ಕಾಂಗ್ರೆಸ್ 13% ಮತಗಳನ್ನು ಪಡೆಯಬಹುದು. ಶಿವಸೇನೆ ಉದ್ಧವ್ ಠಾಕ್ರೆ ಬಣ 12% ಮತಗಳನ್ನು ಪಡೆಯಬಹುದು. NCP ಶರದ್ ಪವಾರ್ ಬಣ 11% ಮತಗಳನ್ನು ಪಡೆಯಬಹುದು. SP ಜೊತೆಗೆ ಪೀಸೆಂಟ್ಸ್ ಮತ್ತು ವರ್ಕರ್ಸ್ ಪಾರ್ಟಿ 1% ಮತಗಳನ್ನು ಪಡೆಯಬಹುದು. ಅಂದರೆ ಇಂಡಿಯಾ ಮೈತ್ರಿಕೂಟ, ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟ 37% ಮತಗಳನ್ನು ಪಡೆಯಬಹುದು ಅಂಥೇಳಿ ಆಕ್ಸಿಸ್ ಮೈ ಇಂಡಿಯಾ ತನ್ನ ಸಮೀಕ್ಷೆಯಲ್ಲಿ ಹೇಳಿರುವಂಥದ್ದು. ಇನ್ನು VBA 3% ಮತಗಳನ್ನು ಪಡೆಯಬಹುದು ಎನ್ನುವಂಥ ಅಂಕಿಅಂಶವನ್ನು ಆಕ್ಸಿಸ್ ಮೈ ಇಂಡಿಯಾ ಕೊಟ್ಟಿದೆ. ಇತರರು 12% ಮತಗಳನ್ನು ಪಡೆಯಬಹುದು ಅಂಥೇಳಿ. ಇನ್ನು ಸೀಟುಗಳ ಲೆಕ್ಕಾಚಾರಕ್ಕೆ ಬಂದರೆ ಮಹಾಯುತಿ ಮೈತ್ರಿಕೂಟದಲ್ಲಿ BJP 98ರಿಂದ 107 ಸೀಟುಗಳನ್ನು ಗೆಲ್ಲುವಂಥ ಸಾಧ್ಯತೆ ಇದೆ. ಶಿವಸೇನೆ ಏಕನಾಥ್ ಶಿಂದೆ ಬಣ 53ರಿಂದ 58 ಸೀಟುಗಳನ್ನು ಗೆಲ್ಲುವಂಥ ಸಾಧ್ಯತೆ ಇದೆ. NCP ಅಜಿತ್ ಪವಾರ್ ಬಣ 25ರಿಂದ 30 ಸೀಟುಗಳನ್ನು ಗೆಲ್ಲುವಂಥ ಸಾಧ್ಯತೆ ಇದೆ. JSS, RSVA ಮತ್ತು RYSP 2ರಿಂದ 5 ಸೀಟುಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ. ಇನ್ನು ಮಹಾವಿಕಾಸ್ ಅಘಾಡಿಯ ಲೆಕ್ಕಾಚಾರಕ್ಕೆ ಬಂದರೆ ಕಾಂಗ್ರೆಸ್ಸು 28ರಿಂದ 36 ಸೀಟುಗಳನ್ನು ಗೆಲ್ಲಬಹುದು ಅಂತೇಳಿ ಅಂದಾಜು ಮಾಡಲಾಗಿದೆ. ಶಿವಸೇನೆ ಉದ್ಧವ್ ಠಾಕ್ರೆ ಬಣ 26ರಿಂದ 32 ಸೀಟುಗಳನ್ನು ಗೆಲ್ಲಬಹುದು ಅಂಥೇಳಿ ಅಂದಾಜು ಮಾಡಲಾಗಿದೆ. NCP ಶರದ್ ಪವಾರ್ ಬಣ 26ರಿಂದ 30 ಸೀಟುಗಳನ್ನು ಗೆಲ್ಲಬಹುದು ಅಂಥೇಳಿ ಅಂದಾಜು ಮಾಡಲಾಗಿದೆ. SP PWPI 2ರಿಂದ 4 ಸೀಟುಗಳನ್ನು ಗೆಲ್ಲಬಹುದು ಅಂಥೇಳಿ ಅಂದಾಜನ್ನು ಮಾಡಲಾಗಿದೆ. VBA ವಂಚಿತ ಬಹುಜನ್ ಅಘಾಡಿ ಅದು ಯಾವುದೇ ಕ್ಷೇತ್ರಗಳನ್ನು ಗೆಲ್ಲಲ್ಲ ಅಂಥೇಳಿ ಅಂದಾಜನ್ನು ಮಾಡಲಾಗಿದೆ. ಇತರರು 6ರಿಂದ 12 ಸೀಟುಗಳನ್ನು ಗೆಲ್ಲಬಹುದು ಅಂಥೇಳಿ ಅಂದಾಜನ್ನು ಮಾಡಲಾಗಿದೆ. ಸೊ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯ ಪ್ರಕಾರ ಮಹಾಯುತಿ 178ರಿಂದ 200 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು. ಮಹಾವಿಕಾಸ್ ಅಘಾಡಿ 82ರಿಂದ 102 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಎನ್ನುವಂತಹ ಅಂದಾಜನ್ನು ಆಕ್ಸಿಸ್ ಮೈ ಇಂಡಿಯಾ ಕೊಟ್ಟಿದೆ. ಆಕ್ಸಿಸ್ ಮೈ ಇಂಡಿಯಾ ಕೊಟ್ಟಿರುವಂತಹ ಈ ನಂಬರ್ ಏನಿದೆ ಇದು ಪ್ರಚಂಡ ನಂಬರ್. ಮಹಾರಾಷ್ಟ್ರದಲ್ಲಿರುವಂತಹ ಒಟ್ಟು ವಿಧಾನಸಭಾ ಕ್ಷೇತ್ರಗಳು 288. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯ ಪ್ರಕಾರ 178ಕ್ಕಿಂತ ಅಧಿಕ ಸ್ಥಾನಗಳನ್ನು ಮಹಾಯುತಿ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಹೇಳಿದೆ. ಅದರಲ್ಲೂ BJP ಮೋರ್ ದೆನ್ 100 ಸೀಟ್ಸ್ 100ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತೇಳಿ ಅಂದಾಜನ್ನು ಮಾಡಿರುವಂಥದ್ದು. ವಿಚಿತ್ರ ಏನು ಅಂತ ಹೇಳಿದ್ರೆ, ಈ ಸಮೀಕ್ಷೆಯ ವಿಚಿತ್ರ ಏನು ಅಂತ ಹೇಳಿದ್ರೆ, ಯಾವ ಬಣವನ್ನು ಅತ್ಯಂತ ದುರ್ಬಲ ಇದು ವೋಟ್ ಪುಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವ್ರ ಕೈಯಲ್ಲಿ, ಇದರಿಂದ BJPಗೆ ನಷ್ಟ ಆಗ್ತಿದೆ ಅಂಥೇಳಿ ಯಾವ ಮೈತ್ರಿಕೂಟವನ್ನು ಯಾವ ಬಣವನ್ನು ಹೇಳಲಾಗಿದೆಯೋ ಅಜಿತ್ ಪವಾರ್ ಬಣ, ಅದು 25ರಿಂದ 30 ಸೀಟುಗಳನ್ನು ಗೆಲ್ಲುತ್ತೆ ಅಂತೇಳಿ ಆಕ್ಸಿಸ್ ಮೈ ಇಂಡಿಯಾ ಹೇಳಿದೆ. ಅಟ್ ದಿ ಸೇಮ್ ಟೈಮ್ ಮಹಾವಿಕಾಸ್ ಅಘಾಡಿಯಲ್ಲಿ ಯಾವ ಬಣ ಕೂಡ 40ರ ಗಡಿಯನ್ನು ದಾಟುವಂಥ ನಂಬರನ್ನು ಕೊಟ್ಟಿಲ್ಲ. ವೀಕೆಸ್ಟ್ ಮಹಾಯುತಿಯಲ್ಲಿರುವಂಥದ್ದೇ NCP ಅಜಿತ್ ಪವಾರ್ ಬಣ. ಆ
ಬಣವೇ 25ರಿಂದ 30 ಗೆಲ್ಲುತ್ತೆ ಅಂಥೇಳಿ ಆಕ್ಸಿಸ್ ಮೈ ಇಂಡಿಯಾ ಹೇಳಿದೆ. ಆದರೆ ಮಹಾವಿಕಾಸ್ ಅಘಾಡಿಯಲ್ಲಿ ಕಾಂಗ್ರೆಸ್ ಆಗಲಿ, ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಆಗಲಿ, ಶರದ್ ಪವಾರ್ ಬಣ ಆಗಲಿ 40ಕ್ಕಿಂತ ಜಾಸ್ತಿ ಸೀಟನ್ನು ಗೆಲ್ಲಲ್ಲ ಎನ್ನುವಂಥ ಅಂದಾಜನ್ನು ಕೊಟ್ಟಿದೆ. 178ರಿಂದ 200 ಸೀಟನ್ನು ಒಂದು ವೇಳೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮೈತ್ರಿಕೂಟ ಗೆಲ್ಲುತ್ತೆ, 100ಕ್ಕಿಂತ ಜಾಸ್ತಿ ಸೀಟನ್ನು BJP ಗೆಲ್ಲುತ್ತೆ ಎನ್ನುವುದಾದರೆ ಇದರ ನೇರ ಪರಿಣಾಮ ರಾಷ್ಟ್ರ ರಾಜಕಾರಣದ ಮೇಲೆ ಖಂಡಿತವಾಗಿಯೂ ಬೀಳುತ್ತೆ, ನೇರವಾಗಿ ಬೀಳುತ್ತೆ. ಮಹಾರಾಷ್ಟ್ರದ ಒಂದು ವೇಳೆ ಇದೇ ರಿಸಲ್ಟ್ ಏನಾದರೂ ಮಹಾರಾಷ್ಟ್ರದಲ್ಲಿ ಬಂತು ಅಂತಾದರೆ ಬಹುಶಃ ದೇಶದ ಉಳಿದ ಭಾಗಗಳಲ್ಲಿರುವಂತಹ ಕಾಂಗ್ರೆಸ್ನ ಸರ್ಕಾರಗಳಿಗೆ ಗಂಡಾಂತರಗಳು ನಿಶ್ಚಿತವಾಗಿ ಕಾದಿದೆ ಅಂತಲೇ ಅರ್ಥ. ನಿಶ್ಚಿತವಾಗಿ ಕಾದಿದೆ ಅಂತಲೇ ಅರ್ಥ. ಇನ್ಕ್ಲೂಡ್ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೂ ಗಂಡಾಂತರ, ಕಟ್ಟಿಟ್ಟ ಬುತ್ತಿ ಖಂಡಿತವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅಂತಲೇ ಹೇಳಬಹುದು ಒಂದು ವೇಳೆ ಈ ರಿಸಲ್ಟ್ ಬಂದರೆ. ಇದು ಆಕ್ಸಿಸ್ ಮೈ ಇಂಡಿಯಾದ ಲೆಕ್ಕಾಚಾರ. ಟುಡೇ ಚಾಣಕ್ಯದವರು ಅವರು ನಂಬರನ್ನು ಕೊಟ್ಟಿದ್ದಾರೆ. BJP ಮೈತ್ರಿಕೂಟ 45% ವೋಟ್ ಶೇರನ್ನು ಪಡೆದುಕೊಳ್ಬೋದು. ಕಾಂಗ್ರೆಸ್ ಮೈತ್ರಿಕೂಟ ಅಂದರೆ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟ 39% ವೋಟ್ ಶೇರನ್ನು ಪಡ್ಕೊಳ್ಬೋದು. ಅದರ್ಸ್ 16% ವೋಟ್ ಶೇರನ್ನು ಪಡೆದುಕೊಳ್ಬೋದು ಅಂತೇಳಿ ಇವರು ಕೊಟ್ಟಿರುವಂತಹ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಮಹಾಯುತಿ ಮೈತ್ರಿಕೂಟ 175 ಸೀಟುಗಳನ್ನು ಗೆಲ್ಲುತ್ತೆ. BJP, ಶಿವಸೇನೆ ಏಕನಾಥ್ ಶಿಂದೆ ಬಣ ಮತ್ತು ಅಜಿತ್ ಪವಾರ್ NCP 175 ಸೀಟುಗಳನ್ನು ಗೆಲ್ಲುತ್ತೆ. ಕಾಂಗ್ರೆಸ್ ಪ್ಲಸ್ ಶರದ್ ಪವಾರ್ NCP ಮತ್ತು ಉದ್ಧವ್ ಠಾಕ್ರೆ ಶಿವಸೇನೆ 100 ಸೀಟುಗಳನ್ನು ಗೆಲ್ಲುತ್ತೆ. ಉಳಿದವರು 13 ಸೀಟುಗಳನ್ನು ಗೆಲ್ತಾರೆ ಅಂತೇಳಿ ಅಂದಾಜನ್ನು ಕೊಟ್ಟಿದೆ. ಸೊ 2 ಪ್ರಮುಖ ಸಮೀಕ್ಷೆಗಳು, ಆಕ್ಸಿಸ್ ಮೈ ಇಂಡಿಯಾ ಮತ್ತು ಟುಡೇಸ್ ಚಾಣಕ್ಯ, ಈ ಎರಡೂ ಸಮೀಕ್ಷೆಗಳು ಮಹಾರಾಷ್ಟ್ರದಲ್ಲಿ ಮಹಾಯುತಿ ಅಥವಾ NDA ಮೈತ್ರಿಕೂಟ, BJP ಮೈತ್ರಿಕೂಟ ಪ್ರಚಂಡ ಬಹುಮತದೊಂದಿಗೆ ದಿಗ್ವಿಜಯವನ್ನು ಸಾಧಿಸುತ್ತೆ ಎನ್ನುವಂತಹ ಅಂದಾಜನ್ನು ಮುಂದಿಟ್ಟಿದೆ. ಮಹಾರಾಷ್ಟ್ರದಲ್ಲಿ ಇದುವರೆಗೆ ಇದ್ದಂಥ ಈ 2 ಸಮೀಕ್ಷೆಗಳು ಬರುವವರೆಗೆ ಇದ್ದಂಥ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಆಸುಪಾಸಲ್ಲಿ ಇಬ್ಬರ ನಡುವೆ ಫೈಟ್ ಇದೆ ಎನ್ನುವ ಅರ್ಥದಲ್ಲಿ ಸಮೀಕ್ಷೆಗಳು ಹೇಳಿದ್ವು. ಬಟ್ ಈ 2 ಸಮೀಕ್ಷೆಗಳು ಒನ್ ಸೈಡೆಡ್ ಎಲೆಕ್ಷನ್ ಆಗಿದೆ ಮಹಾರಾಷ್ಟ್ರದಲ್ಲಿ ಎನ್ನುವಂಥ ಅಂಶವನ್ನು ಮುಂದಿಡ್ತಾ ಇರುವಂಥದ್ದು. ಒನ್ ಸೈಡೆಡ್ ಎಲೆಕ್ಷನ್, ಕಂಪ್ಲೀಟ್ಲಿ ಮಹಾರಾಷ್ಟ್ರದಲ್ಲಿ ರಾಜಕಾರಣ ಮಹಾಯುತಿಯ ಪರವಾಗಿ ನಿಂತಿದೆ. ಮತದಾರರು ಮಹಾಯುತಿಯ ಪರವಾಗಿಯೇ ನಿಂತಿದ್ದಾರೆ, ಅವರಿಂದ ದೂರ ಆಗಿಲ್ಲ ಎನ್ನುವಂಥ ಅಂಶವನ್ನು ಹೇಳಿದ್ದಾರೆ ಆಕ್ಸಿಸ್ ಮೈ ಇಂಡಿಯಾ ಮತ್ತು ಟುಡೇ ಚಾಣಕ್ಯ ಸಮೀಕ್ಷೆ. ಜೂನ್ನಲ್ಲಿ ಪ್ರಕಟಗೊಂಡಂತಹ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. BJPಗೆ ಅತ್ಯಂತ ದೊಡ್ಡ ನಷ್ಟ ಆಗಿತ್ತು ಲೋಕಸಭಾ ಚುನಾವಣೆಯಲ್ಲಿ, ಮೋದಿ ಹೆಸರಲ್ಲಿ ನಡೆದಂಥ ಚುನಾವಣೆಯಲ್ಲಿ. ಬಟ್ ಆ ಸಂದರ್ಭದಲ್ಲೂ ಕೂಡ ಆಕ್ಸಿಸ್ ಮೈ ಇಂಡಿಯಾದವರು ಮಹಾರಾಷ್ಟ್ರದಲ್ಲಿ BJPಗೆ ದೊಡ್ಡ ಮಟ್ಟದ ಲಾಭ ಆಗುತ್ತೆ ಅನ್ನುವಂಥ ನಂಬರನ್ನು ಕೊಟ್ಟಿದ್ದರು. ಈಗ ಅಗೇನ್ ಆಕ್ಸಿಸ್ ಮೈ ಇಂಡಿಯಾ ಇದೇ ನಂಬರನ್ನು ಕೊಟ್ಟಿದೆ. ಸೊ ವೆರಿ ಇಂಟ್ರೆಸ್ಟಿಂಗ್ ನಂಬರ್ ಇದು. ಈ ನಂಬರ್ ಏನಿದೆ ಇದು ವೆರಿ ಇಂಟ್ರೆಸ್ಟಿಂಗ್ ನಂಬರ್. ಖಂಡಿತವಾಗಿಯೂ ನಾಳೆ ಫಲಿತಾಂಶ ಪ್ರಕಟ ಆಗುವವರೆಗೂ ಕೂಡ ಮಹಾವಿಕಾಸ್ ಅಘಾಡಿ ವಿಶೇಷವಾಗಿ ಕಾಂಗ್ರೆಸ್ನ ನಿದ್ದೆಯನ್ನು ಗೆಡಿಸುವಂತಹ ಫಲಿತಾಂಶ ಇದು. ಕಾರಣ ಏನು ಅಂತ ಹೇಳಿದ್ರೆ, ಶರದ್ ಪವಾರ್ಗೆ ಆಪ್ಷನ್ಸ್ ಇದೆ. ಅಜಿತ್ ಪವಾರ್ ಅವರೇ ಹೇಳಿದ್ರು, ಅದಾನಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಶರದ್ ಪವಾರ್ ಕೂಡ ಭಾಗವಹಿಸಿದ್ರು ಅಂತೇಳಿ. ಸೊ ಶರದ್ ಪವಾರ್ಗೆ ಆಪ್ಷನ್ಸ್ ಇದೆ, ಉದ್ಧವ್ ಠಾಕ್ರೆಗೆ ಆಪ್ಷನ್ಸ್ ಇದೆ ಮತ್ತೆ ಹೋಗಿ BJPಯ ಜೊತೆ ಸೇರ್ಕೊಳ್ಳಲಿಕ್ಕೆ. ಇಲ್ಲಿ ಏಕಾಂಗಿಯಾಗಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುವಂಥದ್ದು ಕಾಂಗ್ರೆಸ್ಗೆ ಮಾತ್ರ. ಅವರಿಬ್ಬರಿಗೂ ಕೂಡ ಆಪ್ಷನ್ಸ್ ಇದೆ, ಸ್ಟಿಲ್ ಆಪ್ಷನ್ಸ್ ಓಪನ್ ಆಗಿದೆ ಇಬ್ಬರಿಗೂ ಕೂಡ ಈ ಫಲಿತಾಂಶ ಬಂದರೆ. ಸೊ ಬಿಗ್ ಎಕ್ಸಿಟ್ ಪೋಲ್ಗಳು ಇವೆಲ್ಲವೂ ಕೂಡ ನಿಜ ಆಗುತ್ತಾ ಸುಳ್ಳಾಗುತ್ತೆ ಎನ್ನುವಂಥದ್ದು ನಾಳೆ ಗೊತ್ತಾಗುತ್ತೆ. ಆಕ್ಸಿಸ್ ಮೈ ಇಂಡಿಯಾದ ಮುಖ್ಯಸ್ಥ ಪ್ರದೀಪ್ ಗುಪ್ತಾ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಫಲಿತಾಂಶ ಪ್ರಕಟ ಆಗ್ತಾ ಇದ್ದ ಹಾಗೆ ಲೈವ್ TV ಶೋನಲ್ಲಿ ನೇರ ಪ್ರಸಾರದಲ್ಲೇ ಕಣ್ಣೀರನ್ನು ಹಾಕಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ಪ್ರಚಂಡ ಗೆಲುವನ್ನು ಸಾಧಿಸುತ್ತೆ BJP, 400ರ ಗಡಿಯನ್ನು ದಾಟುತ್ತೆ ಅಂತೇಳಿ ಪ್ರೊಜೆಕ್ಷನ್ ಅನ್ನು ಕೊಟ್ಟಂಥವ್ರು ಆಕ್ಸಿಸ್ ಮೈ ಇಂಡಿಯಾ
ಪ್ರದೀಪ್ ಗುಪ್ತಾ. ಟುಡೇ ಚಾಣಕ್ಯ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ SP ಗೆ ಪ್ರಚಂಡ ಬಹುಮತ ಬರುತ್ತೆ ಅಂತೇಳಿ ಪ್ರೊಜೆಕ್ಟನ್ನು ಮಾಡಿದರು. ಬಟ್ ಅಲ್ಲಿ ಎರಡನೆಯ ಬಾರಿಗೆ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ BJP ಅಧಿಕಾರಕ್ಕೆ ಬಂತು. ಹರಿಯಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಆಕ್ಸಿಸ್ ಮೈ ಇಂಡಿಯಾ ಪ್ರೊಜೆಕ್ಷನ್ ಕೊಟ್ಟಿತ್ತು. ಅಲ್ಲಿ BJP ಅಧಿಕಾರಕ್ಕೆ ಬಂತು. ಆಕ್ಸಿಸ್ ಮೈ ಇಂಡಿಯಾ ಜಾರ್ಖಂಡ್ನಲ್ಲಿ JMM ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಬಹುಮತ ಬರುತ್ತೆ ಅಂತೇಳಿ ಅಂದಾಜನ್ನು ಮಾಡಿದೆ. ಟುಡೇ ಚಾಣಕ್ಯದವರು ಜಾರ್ಖಂಡ್ನ ಬಗ್ಗೆ ಲೆಕ್ಕಾಚಾರವನ್ನು ಮುಂದಿಟ್ಟಿಲ್ಲ. ಸೊ ವೆರಿ ಇಂಟ್ರೆಸ್ಟಿಂಗ್ ಚುನಾವಣಾ ಸಮೀಕ್ಷೆ ಇದು. ಲೋಕಸಭಾ ಚುನಾವಣಾ ಸಮೀಕ್ಷೆಯ ಬಳಿಕ ಎಕ್ಸಿಟ್ ಪೋಲ್ಗಳು ಅಥವಾ ಪ್ರೀ ಪೋಲ್ಗಳ ಮೇಲೆ ಜನಕ್ಕೆ ನಂಬಿಕೆ ಹೊರಟೋಗಿದೆ, ಇಲ್ಲ ಅಂತಲ್ಲ. ಆದರೆ ಈ ನಂಬರ್ ಏನು ಕೊಟ್ಟಿದ್ದಾರೆ ಟುಡೇ ಚಾಣಕ್ಯ ಮತ್ತು ಆಕ್ಸಿಸ್ ಮೈ ಇಂಡಿಯಾದವರು, ಒಂದು ವೇಳೆ ಈ ರಿಸಲ್ಟ್ ಏನಾದರೂ ಬಂತು ಅಂತ ಹೇಳಿದ್ರೆ ಭಾರತದ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಪಲ್ಲಾಟಗಳು ಆಗುವಂತಹ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ, ವಿಶೇಷವಾಗಿ ನಮ್ಮ ರಾಜ್ಯ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ.